ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಂತಹ ಬಿಎಂಆರ್ಸಿಎಲ್ಗೆ ಇದೀಗ ಶಾಕ್ ಆದಂತಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿನಲ್ಲಿ ಸುಮಾರು 40 ಲಕ್ಷ ಪ್ರಯಾಣಿಕರು ಮೆಟ್ರೋದಿಂದ ದೂರ ಸರಿದಿದ್ದಾರೆ. ಹೌದು, ಫೆಬ್ರವರಿ 9ರಂದು ಬಿಎಂಆರ್ಸಿಎಲ್ ಮೆಟ್ರೋ ದರವನ್ನ ಕನಿಷ್ಠ 33% ಗರಿಷ್ಠ 50% ಇನ್ನೂ ಕೆಲವು ಕಡೆ 100% ಏರಿಕೆಯನ್ನ ಮಾಡಿತ್ತು. ಇದಾದ ನಂತರ ಭಾರಿ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನಂತರ 100ಕ್ಕೂ ಅಧಿಕ ದರ ಹೆಚ್ಚಳ ಇರತಕ್ಕಂತಹ ಪ್ರದೇಶದಲ್ಲಿ ತುಸು ದರವನ್ನ ಕಡಿಮೆ ಮಾಡಿ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿತ್ತು. ಆದರೆ ಸ್ವಪ್ರೇರಣೆಯಿಂದಲೇ ಪ್ರಯಾಣಿಕರು ಮೆಟ್ರೋದಲ್ಲಿ ಪ್ರಯಾಣ ಮಾಡದೇ ಇರತಕ್ಕಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಈ ಕಾರಣದಿಂದಲೇ ಜನವರಿಯಲ್ಲಿ ನಿತ್ಯ 8.2 ಲಕ್ಷದಷ್ಟಿದ್ದಂತಹ ಪ್ರಯಾಣಿಕರ ಸಂಖ್ಯೆ ಇದೀಗ 7,46,000ಕ್ಕೆ ಬಂದಿಳಿದಿದೆ. ಇನ್ನು ಜನವರಿಯಲ್ಲಿ ಮೆಟ್ರೋದಲ್ಲಿ 2.49 ಕೋಟಿ ಜನರು ಪ್ರಯಾಣವನ್ನ ಮಾಡಿದ್ರು. ಫೆಬ್ರವರಿಯಲ್ಲಿ 2.9 ಕೋಟಿಯಷ್ಟು ಜನರು ಪ್ರಯಾಣವನ್ನ ಮಾಡಿದ್ದಾರೆ. ಇನ್ನು ಪ್ರಯಾಣಿಕರ ಕೊರತೆಯಿಂದ ಮೆಟ್ರೋಗೆ ಆದಾಯದ ನಷ್ಟವೂ ಕೂಡ ಆಗಿಲ್ಲ, ಹಾಗೆ ಲಾಭವೂ ಕೂಡ ಆಗಿಲ್ಲ. ಆದರೆ ಫೆಬ್ರವರಿ 9ರವರೆಗೂ ನಿತ್ಯ ಪ್ರಯಾಣಿಕರ ಸಂಖ್ಯೆ ಸರಾಸರಿ 8 ಲಕ್ಷಕ್ಕೂ ಅಧಿಕ ಇರ್ತಾ ಇತ್ತು. ಇನ್ನು ದರ ಏರಿಕೆಯಾದಂಥ ನಂತರ ಕೇವಲ 2 ದಿನ ಮಾತ್ರ 8 ಲಕ್ಷದ ಗಡಿ ದಾಟಿದೆ. ಅದಾದ ನಂತರದಲ್ಲಿ ಫೆಬ್ರವರಿ 23ರಂದು 4.94 ಲಕ್ಷ ಜನರು ಪ್ರಯಾಣವನ್ನ ಮಾಡಿದ್ದು, ಇದು ಕಳೆದ 1.5 ವರ್ಷದಲ್ಲಿಯೇ ಅತ್ಯಂತ ಕಡಿಮೆ ಪ್ರಯಾಣಿಕರು ಪ್ರಯಾಣಿಸಿದಂಥ ದಿನವಾಗಿದೆಯಂತೆ.